ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ. ಅರ್ಕು ಮುರ್ಕು ಇಂಗ್ಲಿಷ್ ಮಾತಾಡ್ತಿದ್ರೆ ಅದವಳು ಸ್ಲ್ಯಾಂಗ್ ಅಂತ ಅನ್ಕೊಂಡೆ ಹೊರತು ಓದಿನ ವಿಷಯದಲ್ಲಿ ನಿಜವಾಗ್ಲೂ ಹೀಗೆ ಮಾಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ವಾಗ್ದೇವಿ ಬಗ್ಗೆ ಗೊತ್ತಿದ್ದು ಕೂಡ ಹೇಗ್ ಸುಳ್ಳು ಹೇಳಿದ್ಲೋ ನನಗ್ ನಿಜವಾಗ್ಲೂ ಈಗ್ಲೂ ಅರ್ಥ ಆಗ್ತಾ ಇಲ್ಲ. ಇದೆಲ್ಲ ಕಾತ್ಯಾನಿ ಆಡ್ಸಿದ್ ನಾಟಕ ಅಂತ ವನಜ ಹೇಳಿದ್ಲು ತಾನೆ. ಮೇಡಮ್ ಫ್ರೆಂಡ್ ಆಗಿದ್ರು ಕೂಡ ಮಗಳ ಲೈಫ್ನ ಯಾಕೆ ಹಾಳು ಮಾಡಬೇಕು ಅಂತ ಅನ್ಕೊಂಡ್ರು? ಒಂದು ಸುಳ್ಳಿಂದ ಇಡೀ ಫ್ಯಾಮಿಲಿನೇ ಡಿಸ್ಟರ್ಬ್ ಆಗಿದೆ. ಹೇಗಾದ್ರೂ ಮಾಡಿ ಮೇಡಮ್ನ ಒಪ್ಸಿ ವನಜ ಮೇಡಮ್ನ ಮನೆಗೆ ವಾಪಸ್ ಕರ್ಕೊಂಬರೋ ಹಾಗೆ ನಾವೆಲ್ಲರೂ ಮಾಡಬೇಕು. ಕಷ್ಟ ಚಕ್ರಿ. ಅದಕ್ಕೆ ಸುಳ್ಳು ಹೇಳಿದ್ದು ಓದೋ ವಿಷಯದಲ್ಲಿ. ಅದನ್ನ ಶಂಸಕ್ ಚಾನ್ಸೇ ಇಲ್ಲ. ಮೇಡಮ್ ಅವ್ರ ನಿರ್ಧಾರನ ಖಂಡಿತ ಬದಲಾಯಿಸ್ಕೊಳ್ಳಲ್ಲ. 10ನೇ ತರಗತಿ ಓದಿ ವಿದೇಶದಲ್ಲಿ ಓದಿದ್ರ ಬಗ್ಗೆ ಸುಳ್ಳು ಹೇಳಿದ್ದಕ್ಕೆ ಅಮ್ಮೋರು ವನಜಮ್ಮನ್ ಮೇಲೆ ಇಷ್ಟೊಂದು ಕೋಪ ಮಾಡ್ಕೊಂಡ್ರಲ್ಲ. ನಾನೇ ಸರ್ಸು ಅಂತ ಗೊತ್ತಾಗ್ಬಿಟ್ರೆ ನನ್ನನ್ ಬದುಕೋಕಾದ್ರೂ ಬಿಡ್ತಾರ? ಸರ್ಸು, ಈಗ ಆ ವಿಷಯ ಎಲ್ಲ ಯಾಕೆ? ನಿನ್ ಬಗ್ಗೆ ಏನು ಗೊತ್ತಾಗದೇ ಇರೋ ಹಾಗೆ ನೋಡ್ಕೊಳ್ಳೋಕೆ ಅಂತ ನಾವಿದೀವಲ್ವಾ? ವನಜಮ್ಮ ಕೂಡ ಇಷ್ಟು ದಿನಾನು ಇದೇ ಧೈರ್ಯದಲ್ಲಿ ಇದ್ರು. ಆದ್ರೆ ಈಗೇನಾಯ್ತು? ವನಜ ಸುಳ್ಳೇ ಬೇರೆ, ನಿನ್ನ ಸಮಸ್ಯೆನೇ ಬೇರೆನಮ್ಮ. ಆದ್ರೆ ಅಮ್ಮೋರ್ ಕೋಪದಲ್ಲಿ ಶಿಕ್ಷೆಯಲ್ಲಿ ಬದಲಾವಣೆ ಇರೋದಿಲ್ವಲ್ಲಮ್ಮ. ಯಾವುದೋ ಒಂದ್ ಪರಿಸ್ಥಿತಿಲಿ ನಾನ್ ಚೆನ್ನಾಗಿ ಓದ್ಕೊಂಡಿದ್ದೀನಿ ಅಂತ ಅಮ್ಮೋರಿಗೆ ಸುಳ್ಳು ಹೇಳ್ಬೇಕಾಗ್ ಬಂತು. ಅದೇ ನಿಜ ಅಂತ ಅಮ್ಮೋರು ಇವಾಗ ಕೂಡ ನಂಬಿದ್ದಾರೆ. ಅದಕ್ಕೆ ಕೇಳ್ದೆ ಇದ್ರು ಆಲ್ಫಾಬೆಟ್ ಪ್ರಾಜೆಕ್ಟ್ ನ ನನಗ್ ಕೊಟ್ರು. ನೋಡಮ್ಮ, ವಾಗ್ದೇವಿ ನಿನ್ ಪ್ರತಿಭೆಗೆ ಪಟ್ಟ ಕೊಟ್ಟಿದ್ದಾಳೆ ಹೊರತು ಓದಿಗಲ್ಲ. ಅದನ್ನ ಅರ್ಥ ಮಾಡ್ಕೋ. ಅಷ್ಟಕ್ಕೂ ಓದೇ ಬರಲ್ಲ ಅಂತ ಗೊತ್ತಾದ್ರೆ ಇಲ್ಲಿವರೆಗೂ ಬರ್ತಾನೆ ಇರ್ಲಿಲ್ಲ. ಇಷ್ಟು ದಿನ ಅಮ್ಮವರು ನನ್ ಮೇಲೆ ಬೆಳೆಸ್ಕೊಂಡಿರೋ ನಂಬಿಕೆ, ಗೌರವ, ಕೋಪ ಮತ್ತೆ ದ್ವೇಷ ಅದ್ ಬದಲಾದ್ರೆ ನಾನ್ ಸಹಿಸ್ಕೊಳಲ್ಲ. ಚಿನ್ನಿ ವಿಷಯದಲ್ಲಿ ಕ್ಷಣ ಕ್ಷಣ ಭಯ ಪಡ್ತಾ ಬದುಕ್ತಿದ್ದೀನಿ. ಈಗ ನಾನೇ ಸರ್ಸು ಅಂತ ಗೊತ್ತಾಗೋದ್ರೆ ಏನಾಗುತ್ತೋ ಅಂತ ಊಹಿಸ್ಕೊಂಡ್ರೇನೆ ನನಗ್ ಭಯ ಆಗ್ತಿದೆ. ಅದಕ್ಕೆ ಅಮ್ಮೋರ್ ಕಾಲಕ್ಕೆ ಬಿದ್ದಾದ್ರೂ ಸರಿ, ನಿಜ ಹೇಳ್ಬಿಟ್ಟು ನಾನು ಇಲ್ಲಿಂದ ಹೊರಟೋಗ್ತೀನಿ. ಸರ್ಸು, ಏನ್ ಮಾತಾಡ್ತಾ ಇದೀಯಾ? ನಿಜ ಹೇಳಿದ್ಮೇಲೆ ಏನಾಗತ್ತೆ ಅಂತ ನಿನಗೆ ಅರ್ಥ ಆಗದೆ ಇದ್ರು ನಮ್ಗೆಲ್ರಿಗೂ ಕ್ಲಿಯರ್ ಆಗಿ ಗೊತ್ತಿದೆ. ಸರ್ಸು, ಆತರ ಪಡ್ಬೇಡ. ಮೇಡಮು ನಿನ್ಮೇಲೆ ಬೆಳೆಸ್ಕೊಂಡಿರೋ ನಂಬಿಕೆನ ನಿನ್ ಮಾತಿಂದ ನೀನೇ ಹಾಳು ಮಾಡ್ಕೋಬೇಡ. ಸ್ವಲ್ಪ ಸಮಾಧಾನವಾಗಿರು. ಕಾಲನೇ ಎಲ್ಲ ನಿರ್ಧರಿಸುತ್ತೆ, ಸರಿನಾ? ಇಲ್ಲ ನವ್ಯಮ್ಮ, ಈಗ ಸುಳ್ಳು ಹೇಳ್ಕೊಂಡು ಅಮ್ಮವ್ರಿಗೆ ಮೋಸ ಮಾಡೋದು ನನ್ನಿಂದ ಆಗಲ್ಲ. ಕನಿಷ್ಠ ಈಗಾದ್ರೂ ತಪ್ಪಾಗೋಗಿದೆ ಅಂತ ನಿಜ ಒಪ್ಕೊಂಡ್ಬಿಟ್ರೆ ಮಾಡಿದ ಪಾಪಕ್ಕೆ ಪಶ್ಚಾತ್ತಾಪ ಆದ್ರೂ ಸಿಗುತ್ತೆ. ಶಿಕ್ಷೆ ಪಶ್ಚಾತ್ತಾಪ ಹೇಗಾಗುತ್ತಮ್ಮ? ತಪ್ಪಾಗಿರೋ ಪರಿಸ್ಥಿತಿಯಲ್ಲಿ ಸುಳ್ಳು ಹೇಳ್ದೆ, ಆದ್ರೆ ಮೋಸ ಮಾಡ್ಬೇಕು ಅಂತ ಅಲ್ವಲ್ಲಮ್ಮ. ಅದೆಲ್ಲ ಈ ಮನೆಯ ಕ್ಷೇಮಕ್ಕೋಸ್ಕರನೇ ತಾನೆ. ಇದನ್ನೆಲ್ಲ ವಾಗ್ದೇವಿ ಅರ್ಥ ಮಾಡ್ಕೊಳ್ಳೋ ದಿನ ಬಂದೇ ಬರುತ್ತೆ. ಅಲ್ಲಿವರೆಗೂ ನೀನು ಯಾವ ನಿರ್ಧಾರನೂ ತಗೋಬಾರ್ದು, ಸರಿನಾ? ಈ ಮನೇಲಿ ನಾನಿರೋದಕ್ಕೆ ಓದೇ ಮುಖ್ಯವಾದ ವಿಷಯ ಅಂತ ಗೊತ್ತಾದ್ಮೇಲೂ ಹೇಗಿರೋದಕ್ಕಾಗತ್ತೆ ಹೇಳಿ ಮಾವ? ನಾನು ಒಳ್ಳೇದನ್ ಬಯಸೋ ನಿಮ್ಮೆಲ್ರಿಗೂ ಕೈ ಎತ್ತಿ ನಮಸ್ಕಾರ ಮಾಡ್ತಿದ್ದೀನಿ. ಆದ್ರೆ ನಿಮ್ ಮಾತಿಂದ ಅಮ್ಮವ್ರಿಗೆ ಮೋಸ ಮಾಡೋ ಧೈರ್ಯನ್ ಮಾತ್ರ ನಾನ್ ಮಾಡಲ್ಲ. ನನ್ನ ಕ್ಷಮಿಸ್ಬಿಡಿ, ನನ್ನ ಕ್ಷಮಿಸ್ಬಿಡಿ. ಸರ್ಸು, ನಿಂತ್ಕೋ.
ಏನೋ ಈ ಹುಡುಗಿ ಅರ್ಥನೇ ಮಾಡ್ಕೋತಾ ಇಲ್ಲ. ರಾಹುಲ್ ಹೋದಲ್ವಾ ಡ್ಯಾಡ್, ಇನ್ನು ಯಾವ ಸಮಸ್ಯೆ ಇಲ್ದಿರೋ ಹಾಗೆ ಅವನೇ ಎಲ್ಲ ನೋಡ್ಕೋತಾನೆ. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ.